ಫ್ರೋಜನ್ ಶೋಲ್ಡರ್, ಹೆಪ್ಪುಗಟ್ಟಿದ ಭುಜ, ಮೆಡಿಕಲ್ ಟರ್ಮ್ಸ್ ಅಡೆಸಿವ್ ಕ್ಯಾಪ್ಸುಲೈಟಿಸ್ ಅಂತ ಕರಿತೀವಿ. ಬೇಸಿಕಲಿ ಆ ಕ್ಯಾಪ್ಸುಲ್ ಭುಜದ ಒಂದು ಜಾಯಿಂಟ್ ಸುತ್ತ ಒಂದು ಕ್ಯಾಪ್ಸುಲ್ ಇರುತ್ತೆ, ಅಂದ್ರೆ ಟಿಶ್ಯೂ ಮಾಂಸದ ಒಂದು ಭಾಗ. ಸೊ ಅದು ಥಿಕ್ ಆಗುತ್ತೆ, ಸೊ ದಪ್ಪ ಆಗುತ್ತೆ, ಇನ್ಫ್ಲಮೇಷನ್ ಊತ ಬಂದಿರುತ್ತೆ, ಜೊತೆಗೆ ಸ್ಟಿಫ್ ಗಟ್ಟಿ ಆಗುತ್ತೆ. ಸೊ ಆ ಭಾಗ ಗಟ್ಟಿ ಆಗ್ಬಿಟ್ಟು ಊತ ಬಂದ್ಬಿಟ್ಟು ಇನ್ಫೆಕ್ಷನ್ ಆಯ್ತು ಅಂತಂದ್ರೆ ಅದು ಫ್ರೋಜನ್ ಶೋಲ್ಡರ್. ಅದು 100% ಅಂತ ನೀವು ಅನ್ಕೋಬೇಕು. ಮೂಮೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದ್ರೆ 90% ಪೇಷಂಟ್ ಅಲ್ಲಿ ಡಯಾಬಿಟಿಕ್ಸ್ ಅಲ್ಲಿ ಇದು ಇದ್ದೇ ಇರುತ್ತೆ ಫ್ರೋಜನ್ ಶೋಲ್ಡರ್. ಅದರ್ ಕಂಡೀಷನ್ಸ್ ಅರೌಂಡ್ 10% 15% ಹೈಪೋ ಅಥವಾ ಹೈಪರ್ ಥೈರಾಯ್ಡಿಸಮ್ ಅಲ್ಲೂ ಕೂಡ ಅಬ್ಸರ್ವ್ ಮಾಡ್ತೀವಿ. ಪಾರ್ಕಿನ್ಸನ್ಸ್ ಡಿಸೀಸ್ ಅಲ್ಲಿ ಇರುತ್ತೆ, ಸ್ಟ್ರೋಕ್ ಪೇಷಂಟ್ಸ್ ಡ್ಯೂ ಟು ವೀಕ್ನೆಸ್ ಇರುತ್ತೆ. ಸೊ ಯೂಸ್ ಮಾಡದೇನೆ ಬಾಡಿಯ ಪಾರ್ಟ್ ಯೂಸ್ ಆಗದೆ ಫ್ರೋಜನ್ ಶೋಲ್ಡರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಎದರಿಂದ ಜಾಸ್ತಿ ಆಗುತ್ತೆ ಅಂತ ಕೇಳಿದ್ರೆ, ಅಡ್ಡ ತಿರುಗಿ ಮಲ್ಕೊಂಡು ನೀವು ಮೊಬೈಲ್ ನೋಡ್ತಾ ಕುತ್ಕೊಂಡ್ರೆ, ಅಥವಾ 2 ದಿನ ಬಿಟ್ಕೊಂಡು ಮೊಬೈಲ್ ನೋಡಿದ್ರೆ, ನಾರ್ಮಲ್ ಆಗಿ ಮಲ್ಕೊಂಡು ಅಗೇನ್ ಮೊಬೈಲ್ ನೋಡುದು. ಸೊ ಆ ಒಂದು ಪೊಸಿಷನ್ ಅಲ್ಲಿ ಯೂಶಲಿ ಪ್ರೆಷರ್ ಬಿದ್ದು ಲಾಂಗ್ ಟೈಮ್ ಅಲ್ಲಿ ಪೇನ್ ಬರೋ ಚಾನ್ಸಸ್ ಇರುತ್ತೆ. ಇದ್ರ ಜೊತೆಗೆ ನಾವು ರೆಗ್ಯುಲರ್ ಆಗಿ ಡಬಲ್ ಪಿಲ್ಲೋ ಇಟ್ಕೊಂಡು ಮಲ್ಕೊಂಡ್ರು ಕೂಡ ಪೇನ್ ಜಾಸ್ತಿಯಾಗಿ ಫ್ರೋಜನ್ ಶೋಲ್ಡರ್ ಆಗೋ ಸಂಭವಗಳು ಇರುತ್ತೆ. ಮೇನ್ ಲಕ್ಷಣಗಳು ಪೇನ್, ಸೊ ನೋವು ಇದ್ದೇ ಇರುತ್ತೆ. ಎಸ್ಪೆಷಲಿ ರಾತ್ರಿ ಹೊತ್ತು ತುಂಬಾ ಜಾಸ್ತಿ ಆಗುತ್ತೆ. ನಿದ್ದೆ ವ್ಯತ್ಯಾಸ ಆಗುವಷ್ಟು ಕೂಡ ಪೇನ್ ಜಾಸ್ತಿ ಆಗುತ್ತೆ. ಡೈಲಿ ಆಕ್ಟಿವಿಟೀಸ್ ಅಲ್ಲಿ ನಾವು ಯೂಶಲಿ ಸ್ನಾನ ಮಾಡುವಾಗ, ಸೊ ಸ್ನಾನ ಮಾಡೋಕ್ಕೆ ತೊಂದರೆ ಆಗೋದೇ ಇರ್ಬೋದು, ಹೆಡ್ ವಾಶ್ ಮಾಡುವಾಗ ಅಥವಾ ಬೆಂತಿ ಕೊಡುವಾಗ, ಶರ್ಟ್ಸ್ ಟೀ ಶರ್ಟ್ಸ್ ಹಾಕೊಳ್ಳುವಾಗ, ಕೋಮ್ ಮಾಡುವಾಗ, ಸೊ ಡೈಲಿ ಆಕ್ಟಿವಿಟೀಸ್ ಅಲ್ಲಿ ಇದು ಹ್ಯಾಂಪರ್ ಆಗ್ತಾ ಇದೆ ಅಂತಂದ್ರೆ ಸೊ ಅದು ಪೇನ್ ಬಿಕಾಸ್ ಆಫ್ ಇದು ಫ್ರೋಜನ್ ಶೋಲ್ಡರ್ ಅಂತ ನಾವು ಅನ್ಕೊಳ್ಬೇಕಾಗುತ್ತೆ. ಇದು ಪ್ರಮುಖವಾಗಿ ನಾವು 3 ಸ್ಟೇಜಸ್ ಆಗಿ ಡಿವೈಡ್ ಮಾಡ್ಕೊಂತೀವಿ. ಅಂದ್ರೆ 6 ಮಂತ್ಸ್ ಇಂದು ಡಿವೈಡ್ ಮಾಡ್ತೀವಿ. ಟೋಟಲ್ 1.8 ಅಂತ ಹೇಳ್ತೀವಿ, 1.8 ಇಯರ್ಸ್. ಸೊ ಯೂಶಲಿ ಫಸ್ಟ್ 3 to 6 ಮಂತ್ಸ್ ಪೇನ್ ಏರ್ತಾ ಹೋಗುತ್ತೆ. ಪರ್ಸೆಂಟೇಜ್ ಅರೌಂಡ್ 20% 30% ಎವ್ರಿ 20 days ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 6 ಮಂತ್ಸ್ ಅಲ್ಲಿ ಪೇನ್ ರೆಡ್ಯೂಸ್ ಆಗುತ್ತೆ, ಬಟ್ ಸ್ಟಿಫ್ನೆಸ್, ಆ ಬಿಗ್ತ ಅಂತ ಏನ್ ಹೇಳಿದೆ ಅವಾಗ, ಆ ಬಿಗ್ತ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಪೇನ್ ನಿಮಗೆ ಸಬ್ಸೈಡ್ ಆಗುತ್ತೆ, ನಿಮಗೆ ಎಲ್ಲೋ ಕಡಿಮೆ ಆಗ್ತಿದೆ ಅಂತ ನಿಮಗೆ ಫೀಲಿಂಗ್ ಬರುತ್ತೆ. ಲಾಸ್ಟ್ 6 ಮಂತ್ಸ್ ಅಲ್ಲಿ ಅಗೇನ್ ಪೇನ್ ಕೂಡ ಜಾಸ್ತಿ ಆಗುತ್ತೆ, ಸ್ಟಿಫ್ನೆಸ್ ಕೂಡ ಜಾಸ್ತಿ, ಬಿಗ್ತ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಪಾಯಿಂಟ್ ಅಲ್ಲಿ ಯೂಶಲಿ ಪೇಷಂಟ್ ಪ್ಯಾನಿಕ್ ಆಗೋದು. ಫಸ್ಟಿಗೆ ನಾವು ಬಂದ್ಬಿಟ್ರೆ ಅದಕ್ಕೆ ಅರ್ಲಿ ರಿಸಲ್ಟ್ಸ್ ಕೊಡ್ಬೋದು. ಸೊ ಈ ಟೈಪ್ ಆಯ್ತು ಅಂತಂದ್ರೆ ರಿಸಲ್ಟ್ ಕೊಡೋದು ಕೂಡ ಟೈಮ್ ಟೇಕಿಂಗ್. ಆ ಸ್ಟಿಫ್ನೆಸ್ ಎಲ್ಲ ರೆಡ್ಯೂಸ್ ಮಾಡಬೇಕು. ಇದರದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಇದರದ್ದು ಟ್ರೀಟ್ಮೆಂಟ್, ಯೋಗ, ಎಕ್ಸಸೈಸಸ್ ಎಲ್ಲ ನಾನು ಹೇಳ್ತೀನಿ. ಧನ್ಯವಾದ.